ಸಾಧಕರಿಗೂ ಆಗುತ್ತೆ ಅಷ್ಟೇ. ಸಮುದ್ರದ ನೀರು ಅಷ್ಟು ನೀರು ಕೇಳ್ಬಿಟ್ರೆ ಹಾಗಾದ್ರೆ ಆಗೋದಲ್ಲ ನೋಡ್ತಾರೆ. ಅದನ್ನ ಕೇಳ್ಬಿಟ್ರೆ ಸಮುದ್ರ ಕಷ್ಟ ಹಾಗಾದ್ರೆ ಆಗೋದಲ್ಲ, ಸುಮ್ಮನೆ ಮಾಡೋದಲ್ಲ, ಹೋದ್ರೆ ವ್ಯರ್ಥ ಕಷ್ಟ ಅಂತ. ನಿರ್ವೇದತ್ವ ಬೇಸರವಿಲ್ಲದೆ ಮಾಡ್ತಾ ಇರ್ಬೇಕು, ಅದು ಕರೆಕ್ಟ್. ಇಲ್ಲ ಅಲ್ಲಿ ಇರ್ಲಿ ನಿಜ. ಒಟ್ಟು ಹೇಗಾಗುತ್ತೆ ಅಂದ್ರೆ ಯಾರು ಪ್ರವೃತ್ತರಾಗಿರ್ತಾರೋ ಸಾಧಕರಾಗಿರ್ತಾರೋ ಅವರಿಗೆ ನಿರಾಶೆ ಆಗ್ಬಾರ್ದು, ಭಗ್ನ ಆಗ್ಬಾರ್ದು. ಅದಕ್ಕೆ ಎನ್ಕರೇಜ್ ಮಾಡ್ಬೇಕು, ಉತ್ಸಾಹ ಕೊಡ್ಬೇಕು. ಎಷ್ಟೇ ಇದಾದ್ರು ನೀವು ಪ್ರಯತ್ನ ಮಾಡ್ತಿದ್ರೆ ಆಗತ್ತೆ. ಭಗವಂತ ಅದಕ್ಕೆ ಸುಸುಖಂ ಕರ್ತುಮವ್ಯಂ ಅಂದ. ಗೋಡ ವೈರಾಗ್ಯ ಗೃಹ್ಯತೆ ಅಂತಂದ. ಮೊದಲು ಆರಂಭದಂತೂ ಆದಿವಿದ್ಯಾಲಾದಿಗುಹ್ಯಂ ಪವಿತ್ರ ವಿಧವಿತ್ತು ಪ್ರತ್ಯಕ್ಷಾವಗಮ ಸುಸುಖಂ. ಬೇಗ ಆಗತ್ತೆ ಕಣೋ, ನಿಮ್ಗಲ್ಲಿ ಇನ್ಯಾರಿಗೂ ಆಗೋದು. ನೀವು ವಿವೇಕಗಳು, ಬುದ್ಧಿವಂತರು, ಒಳ್ಳೆ ಮಾತಿನ ಮತ್ತು ಶಾಸ್ತ್ರ ಸಂಬಂಧ ಉಳ್ಳವರು, ನಿಮಗೆ ಆಗದಲ್ಲಿ ಇನ್ಯಾರಿಗಾಗತ್ತೆ ಇದು ಮಾಡ್ಬೇಕು. ಉತ್ಸಾಹ ಕೊಡದೆ ಹೋದ್ರೆ ಅವಸನ್ನ ಅಂತ ಕಣ ಆಗ್ಬಿಟ್ಟ ಅಂದ್ರೆ ಅವನು ಪ್ರಯತ್ನ ಮಾಡಲ್ಲ, ಎಂಕರೇಜ್ ಮಾಡ್ತಿದ್ವಿ. ಕಿಂ ಅಪರಿಚ್ಛಿನ್ನ ವ್ಯವಸಾಯ ಮಾತ್ರಮೇವ ಮನೋನಿಗ್ರಹ ಉಪಾಯ. ಏನಿದೋ ಮನೋನಿಗ್ರಹಕ್ಕೆ ಉಪಾಯ? ಕುಸಿದೇ ಇರುವ ಮನಸ್ಸಿನ ಸ್ಥಿತಿ ಇರೋದು ಒಂದೇನಾ? ಉತ್ಸಾಹಶೀಲವಾದ ಕುಸಿಯದೇ ಇರ್ತಕ್ಕದ್ದಾಗಿರುವ ನಿಶ್ಚಯ ಮಾಡ್ಕೊಂಡಿರೋದು ಒಂದೇ ಮನೋನಿಗ್ರಹ ಉಪಾಯವೋ? ಇನ್ನೇನಾದ್ರೂ ಉಪಾಯ ಇದೆಯೋ ಮನೋನಿಗ್ರಹಕ್ಕೆ ಅಂತ ಪೂರ್ವ ಪೀಠಿಕೆಯಾಗಿ ಹಾಕ್ತಾ ಇದ್ದಾರೆ. ಹಾಗೇನಿಲ್ಲ, ಇನ್ನೂ ಒಂದು ಉಪಾಯ ಇದೆ, ಹೇಳ್ತೀವಿ ಕೇಳಿ. ನೆಚ್ಚುಚ್ಯತೆ, ಹಾಗೇನಿಲ್ಲ. ಉಪಾಯೇನ ನಿಗೃಹೀಯ ಕ್ಷಿಪ್ತಂ ಕಾಮಭೋಗಯೋ ಸುಪ್ರಸನ್ನಂ ಲಯೇ ಚೈವ ಯಥಾ ಕಾಮೋ ಲಯಸ್ತಥಾ. ಉಪಾಯೇನ ನಿಗೃಹೀಯಾತ್ ನಿಗೃಹೀಯಾತ್ ವಿಕ್ಷಿಪ್ತಂ ಕಾಮಭೋಗಯೋಃ ಸುಪ್ರಸನ್ನಂ ಲಯೇ ಚ ಏವ ಯಥಾ ಕಾಮಃ ಲಯಃ ತಥಾ. ಕಾಮಭೋಗಯೋಃ ವಿಕ್ಷಿಪ್ತಂ ಮನಃ ಉಪಾಯೇನ ನಿಗೃಹೀಯಾತ್ ಅಂತ ಇದ್ದಾರೆ. ಕಾಮಭೋಗಗಳಲ್ಲಿ ಅಂದ್ರೆ ಕಾಮಗಳನ್ನು ಅನುಭವಿಸುವುದು ಅನ್ನುವಂತಹ ಇದ್ದಾರೆ. ಅದು ದ್ವೇಷ ಆಗಿದ್ದಾರೆ. ಕಾಮೇ ಭೋಗೇಚ ಆಸಕ್ತ ಮನಃ ಅಂತ. ಕಾಮದಲ್ಲಿ ಕಾಮ ಅನ್ನೋ ಸಾಮಾನ್ಯವಾದ ಆಸೆಗಳು ಅಂತ. ಆಸೆಗಳಲ್ಲಿ ಚದುರುವ ಮನಸ್ಸು, ಅನುಭವಿಸಬೇಕು ಅಂತ ಯಾವುದೋ ಪರ್ಟಿಕ್ಯುಲರ್ ಒಂದು ಅದರಲ್ಲಿ ನೆಟ್ಟ ಮನಸ್ಸು. ಎರಡು ಮನಸ್ಸನ್ನು ಕೂಡ ಉಪಾಯದಿಂದ ಅಂದ್ರೆ ಮೊದಲು ಅದರ ಅನಿತ್ಯತ್ವ, ಆಮೇಲೆ ದುಃಖೋದರ್ಕತ್ವ, ಆಮೇಲೆ ಅಸೂಯಾಜನಕತ್ವ, ಆಮೇಲೆ ಪುಣ್ಯಫಲ ನಾಶವಾಗೋದು ಅನ್ನೋದನ್ನ, ಆಮೇಲೆ ಸೈಡ್ ಎಫೆಕ್ಟ್ ಆಗುತ್ತೆ, ಅದರಿಂದ ಇದಾದ್ಮೇಲೆ ದೇಹಕ್ಕೆ ದುಷ್ಪರಿಣಾಮ ಉಂಟಾಗುತ್ತೆ, ಆರೋಗ್ಯ ಹಾಳು ಮಾಡುತ್ತೆ ಅಂತ ಇತ್ಯಾದಿ. ಆಮೇಲೆ ದುಃಖಾತ್ಮಕವಾಗಿದೆ ಆ ವಸ್ತು. ಸುಖ ಕಲ್ಪನೆ ಹೊರತು ಅದು ಸುಖ ಅಲ್ಲ, ಅದು ನೀನು ಕಲ್ಪಿಸ್ಕೊಂಡೆ ಸುಖ ಅಂತ. ಹಾಗಂದ್ಕೊಂಡು ಕಾಮಭೋಗಾತ್ ನಿವರ್ತಯೇ, ಕಾಮಭೋಗದಿಂದ ಕಾಮಭೋಗಗಳಲ್ಲಿ ವಿಕ್ಷಿಪ್ತವಾದ ಚದುರಿದ್ದಾಗಿರುವ ಆ ಮನಸ್ಸನ್ನ ಉಪಾಯ ಮಾಡಿಕೊಂಡು, ಇಲ್ಲ ಮನಸ್ಸಿಗೆ ಒಂದು ನೋಡು ಇದಕ್ಕಿಂತ ಹೆಚ್ಚಿಸಕೋ. ಹೇಗೆ ಮಕ್ಕಳಿಗೆ ಯಾವುದೋ ಒಂದು ಹಠ ಮಾಡ್ತಿದ್ರೆ ಇನ್ನು ಉತ್ತಮವಾದ ಕೊಡ್ತೀನಿ ಅಂತಂದ್ರೆ ಆಗದೆ ಕೊಡು, ಅದನ್ನ ಕೊಡು ಅಂತ ಹೇಳ್ಬಿಟ್ಟು ಇನ್ನು ಬಿಟ್ಟು ಬಿಡ್ತಾರೋ, ಇನ್ನು ಹೆಚ್ಚಿನ ಸುಖಕ್ಕೆ ನೀನನ್ನು ಕರ್ಕೊಂಡು ಹೋಗ್ತೀನಿ, ನೀವು ಉತ್ತಮ ಸುಖವನ್ನು ಸಂಪನ್ನ ಪಡ್ತೀನಿ, ಅದನ್ನ ಮಾಡು ಅಂತ ಹೇಳಿ ಅದಕ್ಕೆ ಸಮಾಧಾನ ಪಡಿಸಿ ಅದಕ್ಕೆ ಒಪ್ಪಿಸಿ ಅದನ್ನು ಕನ್ವಿನ್ಸ್ ಮಾಡ್ಬೇಕು ಮನಸ್ಸನ್ನ. ಮನಸ್ಸು ಕನ್ವಿನ್ಸ್ ಆಗಲ್ಲ, ಅದು ಒಪ್ಪಲ್ಲ. ಇಲ್ಲ ಇದೇ ಸುಖ, ಇದೇ ಬೇಕು, ಹಠ ಮಾಡ್ಬಿಡುತ್ತೆ. ಆ ಮಗು ಹಾಗೆ ಹಠ ಮಾಡುತ್ತೋ ಹಾಗೆ ಮನಸ್ಸು, ಪ್ರಪಂಚಕ್ಕೆ ಹೋದ ಮನಸ್ಸು ತುಂಬಾ ಹಠ ಮಾಡುತ್ತೆ. ಆ ಹಠ ಮಾಡಿದ ಮನಸ್ಸನ್ನ ವಿವೇಕದಿಂದ ವೈರಾಗ್ಯದಿಂದ ಮೆಲ್ಲಿಗೆ ಹೇಳ್ಕೊಳ್ಬೇಕು. ವೈರಾಗ್ಯ ಅಂದ್ರೆ ಅದು ದುಃಖ ತೋರಿಸೋದು, ವಿವೇಕ ಅಂದ್ರೆ ಅದರ ಹಣೆ ಬರೋನ್ನ ಅರ್ಥ ಮಾಡಿಸೋದು, ಅದರ ಸತ್ಯಾಸತ್ಯತೆಯನ್ನ ಗೊತ್ತು ಮಾಡೋದು. ನೋಡು ಅದರ ಸತ್ಯತೆ ನೀನೇ ಆಗಿದೀಯ, ನಿನ್ನಿಂದ ಸತ್ಯತೆ ಪಡ್ಕೊಂಡಿರೋದು, ನೀನೇ ಅದರ ಮೂಲ ರೂಪ ಅಂತ ಹೇಳಿ ವಿವೇಕ. ಇನ್ನು ವೈರಾಗ್ಯದಿಂದ ಅಂದ್ರೆ ನೋಡು ಅನ್ಯಾಯವಾಗಿ 5 ರೂಪಾಯಿ 10 ರೂಪಾಯಿ ಒದ್ದಾಡ್ತೀಯ, ಲಕ್ಷ ರೂಪಾಯಿ ಸಿಗ್ತಾ ಇದೆ ನಿಂಗೆ, 5-10 ರೂಪಾಯಿ ಬಾಯ್ ಬಿಡ್ತಾ ಇದೀಯಾ ಅಂತ, ಅದು ದೊಡ್ಡ ಫಲಕ್ಕಾಗಿ ಕಳ್ಕೊಳ್ತಾ ಇದೀಯಾ, ಹೋಗ್ಬೇಡ ಅಂತ ಹೇಳಿ. ಹಾಗಾಗಿ ಉಪಾಯವನ್ನ ಮನಸ್ಸಿಗೆ ಹೇಳ್ಕೊಟ್ಟು ಸಮಾಧಾನ ಮಾಡಿಸಿ ನಿಗ್ರಹ ಮಾಡ್ಕೋಬೇಕು.
ಆಮೇಲೆ ಯಾವಾಗ ನಿಗ್ರಹ ಮಾಡ್ತಾ ಮಾಡ್ತಾ ಹೋದಾಗ ಎಷ್ಟೆಷ್ಟು ಕಾಮಭೋಗದಿಂದ ದೂರವಾಗುತ್ತೋ ಅಷ್ಟೆಷ್ಟು ತಿಳಿಯಾಗ್ತಾ ಹೋಗುತ್ತೆ ಮನಸ್ಸು. ತಿಳಿಯಾಗ್ತಾ ಹೋದಂಗೆ ಏನಾಗುತ್ತೆ ಗೊತ್ತಾ, ಅದು ಅಲ್ಲೊಂದು ರೀತಿ ಸಂತೋಷವಾಗುತ್ತೆ. ಮುಂದಿನ ಶ್ಲೋಕ ಹೇಳ್ತಾರೆ, ಅಷ್ಟು ಅದನ್ನು ಮಾಡಬಾರ್ದು. ಆದರೆ ಸುಪ್ರಸನ್ನವಾಗಿ ನಿದ್ದೆ ಹೋಗ್ಬಿಡೋದು ಉಂಟು ಚಾನ್ಸ್ ಆಗಿ. ತಿಳಿಯಾಗ್ತಿದ್ದಾಗ ನಿದ್ದೆ ಹೋಗ್ಬಿಟ್ರೆ, ನಿದ್ದೆ ಹೋಗ್ಬಿಡ ಅದಕ್ಕೂ ಬಿಡಬಾರ್ದು. ನಿದ್ದೆ ಹೋದ ಏನಾಗುತ್ತೆ ಅಂದ್ರೆ, ಹೇಗೆ ಕಾಮ ಅನರ್ಥಕರವೋ ನಿದ್ರೆಯು ಅನರ್ಥಕರವೇ. ಯಥಾ ಕಾಮ ಅನರ್ಥ ಹೇತು ಏವಂ ನಿದ್ರಾಪಿ ಅನರ್ಥ. ಏಕೆಂದ್ರೆ ಕಣ್ಕೊಳಕ್ ಆಗೋದಿಲ್ಲ ನಿದ್ದೆ ಮಾಡ್ಬಿಟ್ರೆ. ಇನ್ನು ಸತ್ಯ ಕಣ್ಕೊಳಕ್ ಹೊರಟವನೇನೋ, ಸತ್ಯ ಕಣ್ಕೊಂಡು ಮಲ್ಕೊಂಡ್ಬಿಟ್ರೆ ಮಲಗಬಾರ್ದು. ನೀವು ತೀರಾ ತಡ್ಕೊಳಕ್ಕಾಗ ನಿದ್ದೆ ಬರ್ತಾ ಇದ್ರೆ 10 ನಿಮಿಷ ಮಲ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನಿದ್ದೆ ಸಾಲದು ಅಂತ ಅವಾಗ ತುಂಬಾ ತಡ್ಕೊಕ್ಕಾಗದಷ್ಟು ನಿದ್ದೆ ಬರ್ತಾ ಇದೆ ಅಂದ್ರೆ ದೇಹಕ್ಕೆ ನಿದ್ದೆ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಒಂದು 10 ನಿಮಿಷ ಮಲ್ಕೊಂಡ್ರು ಪರವಾಗಿಲ್ಲ. ಮತ್ ಎದ್ದು ಏನ್ ಮಾಡ್ಬೇಕು, ಇದನ್ನೇ ಮಾಡ್ಬೇಕು. ಮತ್ ಎದ್ಬಿಟ್ಟು ಪ್ರಪಂಚಕ್ಕೆ ಹೋಗ್ಬಾರ್ದು. ನಿದ್ದೆ ಮಾಡಿ ಎದ್ರೆ ಫ್ರೆಶ್ ಆಗ್ಬಿಡುತ್ತೆ ಮನಸ್ಸು. ಅವಾಗ ಇನ್ನಷ್ಟು ಡೀಪ್ ವಿಚಾರ ಮಾಡ್ಬೋದು. ಅದು ನಮ್ಮ ಶಾಸ್ತ್ರದಲ್ಲಿ ನಿದ್ದೆ ಮಾಡ್ಬಿಟ್ಟು ಸ್ನಾನ ಮಾಡ್ಬೇಕು ಅಂತ. ಅದು ಯಾತಕ್ಕೆ ಅಂದ್ರೆ ತಮೋಗುಣ ಆವರಿಸ್ಕೊಂಡ್ಬಿಡುತ್ತೆ ಅಂತ. ಅದೇ ನಮ್ಮ ಇದೆಲ್ಲ ಹೇಳೋದು ಕಣ್ಣು ಒರೆಸ್ಕೊಂಡು ಸಾಕು. ನೀವು ತಣ್ಣೀರಲ್ಲಿ ಕಣ್ಣನ್ನು ಒರೆಸ್ಕೊಂಡ್ಬಿಟ್ಟು ಮುಖ ಒರೆಸ್ಕೊಂಡ್ಬಿಟ್ಟು ನಿಮ್ಮ ಹಾಕೊಬಿಟ್ರೆ ಫ್ರೆಶ್ ಆಗುತ್ತೆ. ಆವಾಗ ಮತ್ತೆ ಧ್ಯಾನ ಕೂತ್ಕೋಬೇಕು. ಮಧ್ಯಾಹ್ನ ಕೂತಾಗ ವಿವೇಕದಿಂದ ಮನಸ್ಸನ್ನು ಹಿಮ್ಮೆಟ್ಟಿಸ್ಕೊಂಡು ಕಾಮಭೋಗದಿಂದ ಹಿಮ್ಮೆಟ್ಟಿಸ್ಕೊಂಡು ಸ್ವಚ್ಛವಾಗಿ ಮಾಡ್ಕೊಂಡು ನಿಂತು ಬಿಡು. ಇವು 1-2 ದಿನದ ಇದು ಪ್ರಯತ್ನ ಅಲ್ಲ, ಇದು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಮಾಡ್ಬೇಕು. ಅದಕ್ಕೆ ಕುಶಾಗ್ರ ಹೌದೌದು, ಕುಶಾಗ್ರ ಹೇಳಿದ್ದು ಅದಕ್ಕೆ ಕರೆಕ್ಟು. ಯಾಕೆಂದ್ರೆ ಒಂದ್ ದಿವಸ ಮಾಡಿದ್ರೆ 2 ದಿವಸ ಮಾಡಿದ್ರೆ ನಂಗೆ ಆಗ್ಲಿಲ್ಲ ಬಿಟ್ಬಿಡ್ಬೇಡಿ. ಮನುಷ್ಯರಿಗೆ ಏನಾಗುತ್ತೆ, ಬೇಗ ಫಲ ಆಗ್ಬೇಕು ಅಂತ ಆಸೆ ಇರುತ್ತಲ್ಲ. ಒಂದು 4 ದಿವಸ 8 ದಿವಸ ಮಾಡಿ ಆಗ್ದಿಲ್ಲ ಅನ್ಕೊಳ್ಳೆ ಸಂಶಯ ಪಡೆ ಶುರು ಮಾಡ್ಬಿಡ್ತಾನೆ. ಆಮೇಲೆ ನಿರುತ್ಸಾಹ ಬಿಡ್ತಾನೆ, ಆಗಲ್ಲ ಬಿಟ್ಬಿಡ್ತಾನೆ. ಹಂಗ್ ಮಾಡ್ಬಾರ್ದು. ಸಂಶಯ ಪಟ್ಟು ತಗೋಬಾರ್ದು, ಉತ್ಸಾಹವನ್ನು ಕಳ್ಕೋಬಾರ್ದು. ಹೋಗಿ ಸುಪ್ರಸನ್ನವಾದ ತಿಳಿಯಾದದ್ದಾದ ಮನಸ್ಸು ನಿದ್ದೆಗಳಿಗೆ ಹೋಯ್ತು ಅಂತಾದರೆ ಆ ನಿದ್ದೆಗೆ ಹೋಗಿದ್ದನ್ನು ಕೂಡ ಎಬ್ಬಿಸ್ಬೇಕು. ನಿದ್ದೆ ಮಾಡಕ್ ಬಿಡದೇನಿ ಎಬ್ಬಿಸ್ಬೇಕು. ಯಾಕೆಂದ್ರೆ ಕಾಮ ಹೇಗೆ ಅನರ್ಥಕರವೋ ನಿದ್ದೆ ಮಾಡೋದು ಅಷ್ಟೇ ಅನರ್ಥ. ಅದು ನಿದ್ದೆ ಮಾಡಕ್ಕೂ ಕೊಡುವರು. ಲಯ ಅಂದ್ರೆ ನಿದ್ದೆನ, ಲಯಾನ ನಿದ್ದೆಗೆ ಲಯ ಅಂತ ಇದ್ದಾರೆ. ಲಯಾನ ಸುಷುಪ್ತಿ. ಅಪರಿಖಿನ್ನ ವ್ಯವಸಾಯವಾನ್ ಸನ್ ವಕ್ಷ್ಯಮಾಣೇನ ಉಪಾಯೇನ ಕಾಮಭೋಗ ವಿಷಯ ವಿಕ್ಷಿಪ್ತ ಮನಃ ನಿಗೃಹೀಯ ನಿರುಂಧ್ಯಾತ್ ಆತ್ಮನ್ಯೇವ ಇತ್ಯರ್ಥಃ. ಅಪರಿಖಿನ್ನ ಅಂದ್ರೆ ಬೇಸರಗೊಳ್ಳದ, ಖಿನ್ನ ಅಂದ್ರೆ ಬೇಸತ್ತ, ಜೊನ್ನ ಆಗ್ಬಿಡ್ತಾನೆ. ಅಂತ ಬೇಸರ, ಅದು ಜೊನ್ನತನ ಇರಬಾರ್ದು, ಬೇಸರ ಇರಬಾರ್ದು. ಅದಿಲ್ಲದೆ ಇರತಕ್ಕಂತಹ ಮನಸ್ಸಲ್ಲಿ ಇಟ್ಕೊಂಡು ವ್ಯವಸಾಯ ನಿಷ್ಠೆಯುಳ್ಳವರಾಗಿ ಇವನು ಮುಂದೆ ಹೇಳುವ ಉಪಾಯದಿಂದ, ಮುಂದೆ ದುಃಖಂ ಸರ್ವ ಅದು ಉಪಾಯ ಹೇಳ್ತಾರೆ. ಆ ಉಪಾಯದಿಂದ ಕಾಮಭೋಗಗಳಲ್ಲಿ ಚದುರಿದ್ದಾದ ಮನಸ್ಸನ್ನ, ಆ ಕಡೆ ಹಡ್ಕೊಂಡಿದ್ದಾದ ಮನಸ್ಸನ್ನ ನಿಗ್ರಹ ಮಾಡ್ಕೋಬೇಕು, ಹಿಡಿದಿಟ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ಅಂದ್ರೆ ಆತ್ಮನ ವಶ ಕೊಡ್ಬೇಕಂತೆ. ನಾನು ಯಾರು ಅನ್ನೋ ಚಿಂತನೆ ಮಾಡೋದೇ ಆತ್ಮವಶ ಕೊಡೋದು. ಆತ್ಮವಶ ಕರು ಗೂಟ ಕಟ್ಟು ಹಾಗೇನೆ ಮನಸ್ಸನ್ನು ಆತ್ಮ ಕಟ್ಟಕ್ಕೆ ಹಾಕೋದಲ್ಲ. ಆತ್ಮ ವಿಚಾರನ ಹತ್ತಿಸ್ಕೊಳ್ಳೋದೇ ಆತ್ಮನ ಕಡೆಗೆ ಮನಸ್ಸನ್ನು ಕೊಡೋದು, ಆತ್ಮನ ಕಟ್ಟ ಹಾಕೋಬೇಕಂತ. ನಾನು ಯಾರು ವಿಚಾರ ಮಾಡೋದು, ಪುರುಷತ್ವ ನನ್ನ ಬಗ್ಗೆ ಹೇಗೆ ಹೇಳಿದೆ ಕಂಟ್ಕೊ ಪ್ರಕ್ರಿಯೆಯನ್ನ ಅಥವಾ ನಿಧಿಧ್ಯಾಸನನ್ನ ಮಾಡೋದನ್ನ ಮಾಡಬೇಕು. ಪ್ರಕ್ರಿಯೆ ಮಾಡೋದು ಕೆಳಗಿನ ಹಂತ, ನಿಧಿಧ್ಯಾಸ ಮಾಡೋದು ಮೇಲಿದ್ದ ಹಂತ. ಅದು ಹಿಡಿದಿಟ್ಕೋಬೇಕು, ಆತ್ಮನ ವಶದಲ್ಲಿಯೇ ಇಡಬೇಕು. ಕಿಂಚ ಲೀಯತೆ ಅಸ್ಮಿನ್ನಿತಿ ಸುಷುಪ್ತಿ ಲಯ ತಸ್ಮಿನ್ ಲಯೇ ಚ ಸುಪ್ರಸನ್ನಂ ಆಯಾಸವರ್ಜಿತಮಪಿ ಚೇತಸ ನಿಗೃಹೀಯಾದಿತ್ಯನು ಬರ್ತದೆ. ಆಯಾಸವರ್ಜಿತಮಪಿ, ಹೌದು, ನಾನು ಆಯಾಸ ಅಂತ ಹೇಳಿದಪ್ಪ. ಮತ್ತು ಲೀಯತೆ ಅಷ್ಟು ಇದರಲ್ಲಿ ಅಡಗುತ್ತದೆ. ಆದ್ದರಿಂದ ಸುಷುಪ್ತಿಗೆ ಲಯ ಲಯ ಅಂತಂತಾರೆ. ಇನ್ನೂ ಮಾಡಬಹುದಾಗಿತ್ತು ಭಾಷ್ಯಕಾರರು. ಈ ಸಮಾಜ ಯೋಗಿಗಳು ಹೇಳ್ತಾರಲ್ಲ, ಅದು ಬೇಡ. ಚಿತ್ತವೃತ್ತಿ ನಿರೋಧವಾಗೋದು ಅಂತ ಏನಿದೆ, ನಿದ್ದೆಗಿಂತ ಬೇರೆ ಅದು ಸಮಾಧಿ, ಅದು ಬೇಡ ಅಂತ ಇದ್ದಾರೆ. ಮನಸ್ಸು ಜಾಗೃತ ಕಾಮ ಅಲ್ಲ, ಅನರ್ಥಕ್ಕೆ ಈಕ್ವಲ್ ಆಗಿ. ಹೌದೌದು, ಅದರಲ್ಲೂ ಸಮಾಧಿಗೆ ಹೋದ್ರೂ ವಿವೇಕ ಇರಲ್ಲ. ಇಲ್ಲಿ ಮನಸ್ಸು ಇದ್ಕೊಂಡು
ಆತ್ಮನ್ನು ಕಂಡ್ಕೊಂಡು ಬಾಧೆ ಮಾಡ್ಕೋಬೇಕೆ ಹೊರತು ಮನಸ್ಸನ್ನು ಅಳಿಸಿಕೊಂಡು ಏನು ಮಾಡೋಕ್ಕಾಗಲ್ಲ. ಸಮಾಧಿಯಲ್ಲಿ ಮನಸ್ಸು ಸಪ್ರೆಸ್ ಆಗ್ಬಿಡುತ್ತೆ, ನಿದ್ದೆಯಲ್ಲೂ ಮನಸ್ಸು ಅಡಗ್ಬಿಡುತ್ತೆ, ಅದು ಪ್ರಯೋಜನ ಇಲ್ಲ. ಮನಸ್ಸಿರು ಹಾವು ತೋರ್ತಿರುವಾಗಲೇನೆ ಹಗ್ಗ ಅನ್ಸಕ್ಕೋ ಹಾಗೇನೆ ಮನಸ್ಸಿರುವಾಗಲೇನೆ ಅದನ್ನು ಬಾಧೆ ಮಾಡ್ಬೇಕು. ಆತ್ಮನೇ ಹೇಗೆ ತೋರ್ತಿರೋದು ಅಂತ. ಹಾಗಾಗಿ ಯಾವುದಲ್ಲಿ ಮನಸ್ಸು ಅಡಗುತ್ತದೆಯೋ ಆ ಸುಷುಪ್ತಿಯನ್ನು ಲಯ ಅಂತ ಕರೆದು, ಆ ಲಯದಲ್ಲಿ ಯಜ್ಜಬಿ ಅಲ್ಲೂ ತಿಳಿಯಾಗುತ್ತೆ ಮನಸ್ಸು ಸುಷುಪ್ತಿಯಲ್ಲಿ. ಆ ಆಯಾಸವರ್ಜಿತವಾದದ್ದಾದರೂ ತಿಳಿಯಾದದ್ದಾದರೂ ಅಲ್ಲಿಂದಲೂ ಹಿಡಿದು ನಿದ್ದೆ ಮಾಡೋಕ್ಕೂ ಬಿಡಬಾರ್ದು. ಹೇಳಿ ನಿದ್ದೆ ಮಾಡೋ ಸಮಯ ಅಲ್ಲ, ನಿದ್ದೆ ಕಟ್ಕೋ ಸಮಯ. ಯಾವಾಗ ಗೊತ್ತು ಮಾಡ್ಕೋಬೇಕು, ನೀನು ಅರ್ಥ ಮಾಡ್ಕೋಬೇಕು. ಈ ನಿದ್ದೆ ಮಾಡ್ತೀನಿ ಇಂದ ಹೆಂಗೆ ಅಂತ ಹೇಳಿ ಎಬ್ಬಿಸ್ಬೇಕಂತೆ. ನಿದ್ದೆ ಮಾಡ್ಕೊಂಡು ಎಬ್ಬಿಸ್ಬೇಕು. ಹಾರು ಹೋದ್ರೆ ಎಳಿಬೇಕು. ಮಂಡು ಬಿದ್ರೆ ಅಲ್ಲಿ ಮತ್ತೆ ಬುದ್ಧಿವಾದ ಹೇಳ್ಬೇಕು, ಆಟ ಮಾಡಬೇಡ, ಮಂಡು ಬಿಡಬೇಡ, ಗೊತ್ತು ಮಾಡ್ಕೊ, ಬೇಕ ಮಾಡ್ಕೊ, ವಿಚಾರ ಮಾಡು ಅಂತ 3 ಸಲ ಗೋಳೆ ಕೊಡ್ಸೋದು. ಅಷ್ಟೆಲ್ಲ ಕೆಲವು ಸಲ ಸಮಾಧಾನ ಆದಾಗ ಒಂದು ಏನೋ ಹಿತವಾಗುತ್ತಲ್ಲ, ಸಾಕುಸ್ಬಿಡುತ್ತೆ. ಇದು ಇಂಥ ಇದ್ಬಿಟ್ರೆ ಸಾಕು ಆನಂದ. ಅದು ರಸಾಸ್ವಾದ, ಅದು ಡೇಂಜರ್. ಅದಕ್ಕೂ ಸಿಕ್ಕಾಕೋಬಾರ್ದು. ರಸಾಸ್ವಾದಕ್ಕೆ ಸಿಕ್ಕಾಕೋಬಾರ್ದು, ಲಯಕ್ಕೆ ಬಿಡಬಾರ್ದು, ವಿಕ್ಷೇಪ ಆಗ್ಬಾರ್ದು, ಕಷಾಯ ಆಗ್ಬಾರ್ದು. ಯೋಗಿಗಳು ಎಷ್ಟು ಕಷ್ಟಪಡ್ತಾರಲ್ಲ ಪುಣ್ಯಾತ್ಮರು ಇದನ್ನು ಕಲ್ಕೊಳ್ಳೋಕೆ. ಅದರಿಂದಲೂ ನಿಗೃಹ್ಣಿ ಆದ್ರೆ ನೀ ಅನ್ನೋದು ನಿತರಾಮ್ ಚೆನ್ನಾಗಿ ಜೋರಾಗಿ ಗಟ್ಟಿಯಾಗಿ ಹಿಡಿದಿಟ್ಕೋಬೇಕು. ಸುಪ್ರಸನ್ನಂ ಚೇತ್ ಕಸ್ಮಾನ್ ನಿಗೃಹ್ಯತೆ ಐತಿ. ಅಲ್ಲ, ನಿದ್ದೆ ತಿಳಿಯಾಗುವುದಾದ್ರೆ ಹಾಕೊಳ್ಳಿ ಬಿಡಿ, ಯಾಕೆ ಅದನ್ನ ಹಿಡಿತೀರ? ನಿದ್ದೆ ಬರ್ದ ಹಾಗೆ ಯಾಕೆ ಮಾಡ್ಕೋಬೇಕು? ನಿದ್ದೆ ಹೋಗ್ತಾ ಇರೋ ಮನಸ್ಸನ್ನು ತಡೆಗಟ್ಟೋದು ಯಾತಕ್ಕೆ? ನಿದ್ದೆ ಮಾಡ್ಕೊಳ್ಳಿ, ತಿಳಿಯಾಗ್ತಾನೆ ಆಗ್ಬೇಕು. ಖುಷಿ ಆಗುತ್ತೆ, ತಿಳಿಯಾಗುತ್ತೆ, ಹಾಕೊಳ್ಳಿ, ಮಾಡ್ಬಹುದಲ್ಲ, ಅದನ್ನ ಇಟ್ಕೋಬಹುದಲ್ಲ, ಒಪ್ಕೋಬಹುದಲ್ಲ ಅಂತಂದ್ರೆ ಇಲ್ಲ ಉಚ್ಯತೆ. ಯಸ್ಮಾದ್ ಯಥಾ ಕಾಮಃ ಅನರ್ಥ ಹೇತು ತಥಾ ಲಯೋಪಿ. ಲಯವೇ ನೇರವಾಗಿ ಅನರ್ಥ ಕಾರಣವಲ್ಲವಾದರೂ ಅದು ವಿಕ್ಷೇಪವನ್ನು ಉಂಟು ಮಾಡುತ್ತೆ, ಎದ್ದುಗಳು ವಿಕ್ಷೇಪ ಮಾಡುತ್ತೆ. ಲಯ ಕಾಲದಲ್ಲಿ ಅನರ್ಥ ಕಾರಣ ಅಲ್ಲ, ಲಯವೂ ಅನರ್ಥ. ಅಂದ್ರೆ ಲಯದಲ್ಲಿ ಅನರ್ಥ ಇಲ್ವಲ್ಲ, ಸುಷುಪ್ತಿಯಲ್ಲಿ ಅಂತ ಅನರ್ಥ ಇದೆ ಅಂದ್ರೆ ಲಯದಿಂದ ಹೊರಬಂದು ವಿಕ್ಷೇಪಕ್ಕೆ ಹೋಗ್ಬಿಡುತ್ತೆ. ಅದನ್ನ ಲಯಕ್ಕೆ ಹೋಗ್ಬಿಡ್ಬೇಡಿ. ಸಾಕ್ಷಾತ್ ಲಯ ಅನರ್ಥಕ್ಕೆ ಹೇತುವಲ್ಲ. ನೇರಾಗಿ ಕಾಮ ಹೇಗೆ ಅನರ್ಥ ಕಾರಣವೋ ಹಾಗೆ ಲಯವು ನೇರಾಗಿ ಅನರ್ಥ ಕಾರಣ ಅಲ್ಲ. ಲಯದಲ್ಲಿ 2, ಒಂದು ವಿಚಾರ ವಿವೇಕ ನಡೆಯಲ್ಲ, ಒಂದು ಲಯದಿಂದ ಬಂದ ಮನಸ್ಸು ವಿಕ್ಷೇಪಕ್ಕೆ ಹೋಗ್ಬಿಡುತ್ತೆ. ಅದು ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ ಸ್ವಾಮಿಗಳು. ಲಯವು ಸ್ವತಃ ಅನರ್ಥ ಹೇತು ಅಲ್ಲದಿದ್ದರೂ ವಿಕ್ಷೇಪದ ಮೂಲಕವಾಗಿ ಅನರ್ಥ ಹೇತು ಆಗುತ್ತೆ. ಅದು ಒಂದು ಸುಷುಪ್ತವಾಗಿರುತ್ತೆ. ಅದು ಬಂದ್ ಕೂಡ್ಲೇನೆ ಹೋಗೋಕ್ ಮುಂಚೆ ಯಾವ ಸ್ಥಿತಿ ಇರುತ್ತೆ ಅಲ್ಲಿರೋದೇ ಇಲ್ಲ. ಸಮಾಧಾನ ಮಾಡ್ಕೊಂಡು ತಿಳ್ಕೊಬೇಕು ಅಂತ ಹೇಳಿ ಶಾಂತ ಹೋಗ್ತದೆ. ಅಲ್ಲಿಗೆ ಬಂದು ನಿಂತ್ಕೊಂಡ್ರೆ ಬರೋಲ್ಲ, ಅಲ್ಲಿ ನಿಂತ್ಕೊಳ್ಳಲ್ಲ, ಹೋಗ್ಬಿಡುತ್ತೆ, ಹಾರೋಗ್ಬಿಡುತ್ತೆ. ನಿದ್ದೆಯಿಂದ ಬರುತ್ತಲೇ ಪ್ರಪಂಚಕ್ಕೆ ಹೋಗ್ಬಿಡುತ್ತೆ. ಆದ್ರಿಂದ ಪರಂಪರೆ ಅನರ್ಥ ಕಾರಣವಾಗುತ್ತೆ. ಆದಿಂದ ಅನರ್ಥ ಒಂದು. ಇನ್ನು ನಿದ್ದೆಯಲ್ಲಿದ್ದಾಗಲೂ ವಿಚಾರ ವಿವೇಕ ನಡೆಯಲ್ಲ, ಅದು ಅನರ್ಥವೇ. ಅದನ್ನು ಬರಿಬೋದ ಸ್ವಾಮಿಗಳು. ನಿದ್ದೆ ಅವ್ರೇನಂದು ನಿದ್ದೆಯಲ್ಲಿದ್ದಾಗ ದುಃಖವಾಗಲ್ವಲ್ಲ, ಕಷ್ಟವಾಗಲ್ವಲ್ಲ, ಅದಂತೆ ಅನರ್ಥ ಅಂತ ಆಕ್ಷೇಪಣೆ ಮಾಡೋದು. ಅದು ಕರೆಕ್ಟು. ಸಾಕ್ಷಾತ್ ನಿದ್ದೆ ಅನರ್ಥ ಕಾರಣವಲ್ವ. ಆದ್ರೆ ನಾವು ಮುಮುಕ್ಷು ಬೇಕಾದ್ರೆ ನಿದ್ದೆ ಅಲ್ಲ, ಮುಮುಕ್ಷು ಬೇಕಾದ್ರೂ ಸತ್ಯಜ್ಞಾನ ಬೇಕು. ಸತ್ಯಜ್ಞಾನ ನಿದ್ದೆಯಲ್ಲಿ ಆಗೋಲ್ಲ, ಯಾಕಂದ್ರೆ ಅಲ್ಲಿ ಮನಸ್ಸು ಇರಲ್ಲ, ವಾಕ್ಯಾರ್ಥಗಳಾಗಲ್ಲ, ಏನೂ ಇರಲ್ಲ. ಇನ್ನು ನಿದ್ದೆಯಿಂದ ಬಂದಂತೋ ಅದು ಒಳ್ಳೆ ರಬ್ಬರ್ ಬೆಣ್ಣೆ ಜೋರ ನೆಲಕ್ಕೆ ಹೊಡೆದ್ರೆ ಎಷ್ಟು ಜೋರ ಹೊಡೆದು ಅಷ್ಟು ಮೇಲಕ್ಕೆ ಹಾರುತ್ತೋ ಹಂಗದು ವಿಷಕ್ಕೆ ಹಾರ್ಬಿಡುತ್ತೆ. ಟಕ್ಕನ ಹಾರ್ಬಿಡುತ್ತೆ. ಓ ತುಂಬಾ ಲೇಟ್ ಆಯ್ತು, ಅಷ್ಟು ಮಾಡ್ಬೇಕಾದ್ರೆ ಮಗು 6 ಗಂಟೆ 5 ಗಂಟೆ ಹೇಳ್ಬೇಕು ಅಂದ್ಕೊಂಡು 6 ಗಂಟೆ ಆಗ್ಬಿಡ್ತು ಅಂತ ಬಿಟ್ಟು ಗಡಿಬಿಡಿಯಾಗಿ ಮಾಡ್ಕೊಳ್ತಾರಲ್ಲ, ಹಂಗೆ ಧ್ಯಾನ ಮಾಡ್ತು ನಂಗೆ ಬಂದು ಎದ್ಕೊಳ್ಳೇನೆ ತುಂಬಾ ಕೆಲಸ ಗ್ಯಾಪ್ ಆಗ್ಬಿಡುತ್ತೆ. ಹಾಗೆ ಸನ್ಯಾಸ ಆಗ್ಬಿಟ್ರೆ ಜವಾಬ್ದಾರಿ ಇರಲ್ಲ, ಕರ್ತವ್ಯ ಇರಲ್ಲ, ಏನಿಲ್ಲ. ಇದು ಒಂದೇ ಡ್ಯೂಟಿ ನಿಮಗೆ. ಇಲ್ಲದೆ ಹೋದ್ರೆ 28 ಡ್ಯೂಟಿ ಕಾಣುತ್ತೆ. ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗು, ಇಲ್ಲ ಕರ್ಕೊಂಬ, ಫೀಸ್ ಕಟ್ಸು, ಅಥವಾ ಅವ್ರಿಗೆ ಇನ್ನೊಂದು ಮಾಡಿಸು, ಮನೆಗೇನು ಸಾಮಾನ್ಯ ನೋಡ್ಕೊ, ಮನೆಗೆ ಯಾರ ಬಂದು ವಿಚಾರಿಸ್ಕೊ, ಮನೆಗೇನು 108 ಸನ್ಯಾಸಿಗಳಿಗೆ 108 ಯೋಚನೆ, ಇನ್ನು 8,000 ಗೃಹಸ್ಥರಿಗೆ ಬಂದ್ಬಿಡುತ್ತೆ. ಅದು ಬಹಳ ಕಷ್ಟ. ಲಯವೂ ಕೂಡ ಅನರ್ಥಕ್ಕೆ ಕಾರಣ. ಅತಃ ಕಾಮ ವಿಷಯಸ್ಯ ಮನಸಃ ನಿಗ್ರಹವತ್ ಲಯಾದಪಿ ನಿರೋಧವ್ಯತ್ವಂ ಇತ್ಯರ್ಥಃ. ನಿರೋಧವ್ಯತ್ವಂ ಅಸ್ತಿ ಇತ್ಯರ್ಥಃ ಅಂತ ಹಾಕಬೇಕು. ಲಯಾದಪಿ ನಿರೋಧವ್ಯಂ ಸಾಕು, ನಿರೋಧವ್ಯತ್ವ ಬೇಕಿಲ್ಲ. ನಿರೋಧವ್ಯಂ ಆಕಾಮಮಯಿ ಸರಿಯೇ.
ನಿರೋಧ ಮಾಡ್ಕೋಬೇಕು. ಅದು ನಿರೋಧವ್ಯ ತ್ವಮ್ಮ ಮಾಡಿಬಿಟ್ರೆ ನಿರೋಧ ಮಾಡ್ಬೇಕೆಂಬುದಾಗಿರೋದು ಇದೇ ಅಂತ ಧ್ಯಾನ ಮಾಡ್ಕೋಬೇಕಾಗತ್ತೆ. ನಿರೋಧವ್ಯಂ ಅಂತ ಹೇಳ್ಬಿಟ್ರೆ ಸಾಕು. ಹೇಗೆ ಕಾಮದಿಂದ ಮನಸ್ಸನ್ನು ನಿಗ್ರಹ ಮಾಡ್ಕೋಬೇಕೋ ಅದರಂತೆ ಲಯದಿಂದಲೂ ಮನಸ್ಸನ್ನು ನಿರೋಧ ಮಾಡ್ಕೋಬೇಕು, ನಿಗ್ರಹ ಮಾಡ್ಕೋಬೇಕು. ನಿದ್ದೆ ಮಾಡೋಕ್ಕೂ ಬಿಡಬಾರ್ದು. ಅದನ್ನಂತ ಹೇಳಿದ್ನಲ್ಲ, ತುಂಬಾ ನಿದ್ದೆ ಎಳಿತಾ ಇದ್ರೆ ತಲೆಗಟ್ಟಕ್ಕೆ ಹೋಗ್ಬಾರ್ದು. ಅವಾಗ ಒಂದು 10 ನಿಮಿಷ ಇನ್ನ ಮಲ್ಕೊಂಡ್ಬಿಡ್ಬೇಕು. ಅವಾಗ ಡೀಪ್ ಸ್ಲೀಪ್ ಬರುತ್ತೆ. ಅವಾಗ ಡೀಪ್ ಸ್ಲೀಪ್ ಬಂದು ಆಮೇಲೆ ಎತ್ತು ಕಣ್ಣು ಒರೆಸ್ಕೊಂಡು ಮತ್ತೆ ಕೂತ್ಕೊಂಡು ಧ್ಯಾನಕ್ಕೆ ಇನ್ನು ನಿದ್ದೆ ಬರಲ್ಲ. ಓಡಬಾರ್ದು ಧ್ಯಾನಕ್ಕೆ. ಯಜ್ಞ ಧ್ಯಾನವನ್ನೇ ಮಾಡ್ಬೇಕೇ ಹೊರತು ಯಜ್ಞ ಹೊರಕ್ಕೆ ಪ್ರಪಂಚಕ್ಕೆ ಹೋಗ್ಬಾರ್ದು, ಇನ್ನೇನೋ ನೋಡಕ್ ಹೋಗ್ಬಾರ್ದು. ಮನಸ್ಸಿಗೆ ಇದು ಒಗ್ಗಿರಲ್ಲ, ಅದು ಬೇಸರ ಆಗ್ಬಿಟ್ಟಿದೆ ಬಿಡ್ಬರುತ್ತೆ. ಅದು ವಿಕ್ಷೇಪ ಆಗುತ್ತೆ. ವಿಕ್ಷೇಪಕ್ಕೂ ಬಿಡ್ಲಿಲ್ಲ, ಹಠ ಮಾಡಿದೆ ಅಂದ್ರೆ ಅವಾಗ ಇದು ಮಾಡ್ಕೊಂಡ್ಬಿಡುತ್ತೆ. ಅದು ಇಷ್ಟ ಇಲ್ಲ ಅಂದ್ಬಿಟ್ರೆ ಕಷ್ಟ. ಇಷ್ಟಪಡಿಸ್ಬೇಕು, ಅರ್ಥಪಡಿಸ್ಬೇಕು. ಮೊದಲಾಗಿ ಇಷ್ಟ ಆಗ್ಬೇಕು, ಆಮೇಲೆ ಅದು ಅರ್ಥವಾದ್ಮೇಲೆ ಇಷ್ಟವಾದ್ಮೇಲೆ ಅರ್ಥವಾಗುತ್ತೋ ಅಂತ ಕೇಳಿದ್ರೆ ಮುಂಚೆ ಇಷ್ಟವೇ ಮಾಡ್ಕೋಬೇಕು. ಅದು ಇಷ್ಟಪಟ್ಟು ಆಮೇಲೆ ಅರ್ಥ ಆಗ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ಅರ್ಥವಾಗುತ್ತೋ ಅಷ್ಟು ಚೆನ್ನಾಗಿ ಇಷ್ಟವಾಗ್ತಾ ಹೋಗುತ್ತೆ. ಒಂದಕ್ಕೆ ಪೂರಕ ಅದು ಇಷ್ಟವಾಗೋದು ಅರ್ಥವಾಗೋದು. ಚೆನ್ನಾಗಿ ಇಷ್ಟವಾಯ್ತು ಅದು ಅರ್ಥವಾಯ್ತು ಅಂತ ಆದ್ರೆ ಮನೋನಿಗ್ರಹಕ್ಕೆ ಸಾಧನೆ ಬೇಗ ಚೆನ್ನಾಗಿ ಬೆಳೆಯುತ್ತೆ. ಅದು ಮಾಡೋಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಆಟೋಮೆಟಿಕ್ ಅದರಲ್ಲೇ ಇದ್ಬಿಡ್ತಾರೆ. ನೆನ್ನೆ ಓಂಕಾರ ಧ್ಯಾನ ಮಾಡ್ತಿದ್ದೆ, ರೂಮಲ್ಲೇ ಕೂತ್ಕೊಂಡು ಮಾಡ್ತಿದ್ದೆ. ಎಷ್ಟು ಚೆನ್ನಾಗಾಗ್ತಾ ಇತ್ತು ಧ್ಯಾನ, ತುಂಬಾ ಚೆನ್ನಾಗಾಯ್ತು. ಅಂತ ಓಂಕಾರ ಧ್ಯಾನ ಮಾಡಿದ್ರೆ ಸುಮಾರು 2 ಗಂಟೆ ಕಾಲ ಒಳ್ಳೆ ಕೂತ್ಕೊಂಡು ಮಾಡ್ತಿದ್ದೆ. ಆ ಟೈಮಲ್ಲಿ ಒಳಗೆ ಬಂದು ಬಹಳ ಅದ್ಭುತ ಆಯ್ತು, ಬಹಳ ಹಿತವಾಗಿ. ಅದು ಹೊಳೆ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡು ಬಹಳ ಹಿತವಾಗ್ತಾ ಇತ್ತು. ಓಂಕಾರ ಧ್ಯಾನ ಮಾಡ್ತಿದ್ದೆ. ಕಸ್ಸಹ ಉಪಾಯ ಐತಿ ಶ್ವಃ ಉಚ್ಯತೆ. ಏನ್ರಿ ಆ ಉಪಾಯ? ನಾಳೆ ಹೇಳ್ತೀವಿ ಉಪಾಯ, ಸ್ವಲ್ಪ ತಡ್ಕೊಳ್ಳಿ. 24 ಗಂಟೆ ಯು ಹ್ಯಾವ್ ಟು ವೈಟ್ ಇಟ್. ಯು ಹ್ಯಾವ್ ಟು ವೈಟ್.